ನಟರಾಜ್ ಗೌಡ್ರೆ ಧರ್ಮ ಪೂಜಾ ಜಾತಿ ನಹಿ ಪೋಸ್ಟರ್ ಧರ್ಮ ಪೂಜಾ ಜಾತಿ ನಹಿ ಅಂತ ಹೌದಾ ಪೋಸ್ಟರ್ ಬಂದಿತ್ತು. ಸೊ ನಾನು ಲೆಟ್ ಅಸ್ ಬಿ ಫೇರ್. ಯಾಕೆ ಅಂತಂದ್ರೆ ಇವ್ರದ್ದು ಬಂದಾಗ ಒಂದು ಲೆಕ್ಕಾಚಾರ, ಅವ್ರದ್ದು ಬಂದಾಗ ಒಂದು ಲೆಕ್ಕಾಚಾರ ಅಲ್ಲ, ಲೆಕ್ಕಾಚಾರ ಒಂದೇ. ಪಹಲ್ಗಾಂವ್ ಆದ್ಮೇಲೆ ಧರ್ಮ ಪೂಜಾ ಜಾತಿ ನಹಿ, ಜಾತಿ ಕೇಳಬೇಡಿ, ನಾವೆಲ್ಲ ಹಿಂದೂಗಳು ಒಂದಾಗಿ ಅಂತ. ಈಗ ಜಾತಿ ಪೂಜನಾ ಶುರು ಹೋಗ್ತಾ ಇಲ್ಲ ಈಗ. ಬಟ್ ಏನು ಅಂತಂದ್ರೆ ಅದು ಇಂಪಾರ್ಟೆಂಟ್. ಯಾವುದು ಜಾತಿ ಗಣತಿ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಅದು ಹಾಸ್ಯಾಸ್ಪದ ಮಾಡಿಬಿಟ್ರು. ಹೌದಾ ಸರ್? ಹೌದು. ಪೋಸ್ಟರ್ ಹಾಕಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು. ಜಾತಿ ಗಣತಿ ಅನ್ನೋದನ್ನೇ ಒಂದು ಹಾಸ್ಯಾಸ್ಪದ, ಅದು ಬೇಕಾಗಿಲ್ಲ, ಅದು ಅನವಶ್ಯಕ, ನಮ್ಮ ದೇಶ ಮುಂದುವರೆದಿದೆ, ಜಾತಿಗಳ ನಡುವೆ ನಮ್ಗೆ ಬೇಡ ಅನ್ನೋ ತರದಲ್ಲೇ ಎಲ್ಲ ಒಂದು 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 ಪ್ರಪೋಗಂಡ ಕ್ರಿಯೇಟ್ ಆಯ್ತು. ಹೌದಾ? ಇವತ್ತು ಇಮಿಡಿಯೇಟ್ ಚೇಂಜ್ ಆಯ್ತು. ಅದು ಇಮಿಡಿಯೇಟ್ ಚೇಂಜ್ ಆಯ್ತು. ಅದಕ್ಕೆ ರಾಜಕೀಯ ಕಾರಣಗಳಿರಬಹುದು, ರಾಜಕೀಯ ಒತ್ತಡಗಳಿರಬಹುದು. ನೋಡಿ, ನಾನು ನೋಡಿ, ಈ ಕರ್ನಾಟಕದಲ್ಲಿ ಜಾತಿ ಸಮೀಕ್ಷೆ ಅಂತ ಮಾಡಿಸಿದ ಮೇಲೆ, ಅಂದರೆ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಮಾಡಿಸಿದ ಮೇಲೆ, ನಾವು ತೆಲಂಗಾಣದಲ್ಲಿ ಮಾಡಿದ್ವಿ ಅಥವಾ ಬಿಹಾರದಲ್ಲಿ ಅವರೇ ಮಾಡ್ತಾ ಇದ್ರು, ಆಮೇಲೆ ಇಡೀ ಇಂಡಿಯಾದಲ್ಲಿ ಆಗಬೇಕು ಅಂತೇಳಿ ಚರ್ಚೆಗಳು ಶುರುವಾಗಿತ್ತು. ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು, ಪ್ರತಿಯೊಬ್ಬರು ಹೇಳ್ತಾ ಇದ್ರು. ಆದರೆ ಹಲವು ಕಡೆ BJP ನಾಯಕರುಗಳು ನಾವು ಜಾತಿ ನಮ್ದೆಲ್ಲ ಡಿವೈಡ್ ಆಗಿಬಿಡುತ್ತೆ, ಕಂದಕ್ಕ ಸೃಷ್ಟಿ ಆಗುತ್ತೆ, ಇದರೊಳಗೆ ಜಾತಿ ಮೇಲೆ ಮಧ್ಯದಲ್ಲಿ ಒಡಕು ಮೂಡಿಸ್ಲಿಕ್ಕೆ, ಧರ್ಮವನ್ನು ಒಡೆಯಲಿಕ್ಕೋಸ್ಕರ ಇದನ್ನು ಮಾಡ್ತಾ ಇದೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಇವನ್ನು BJPಯ ಮಾತೃ ಸಂಸ್ಥೆಯಾದಂತಹ RSS ಕೂಡ ಇದೇ ದಾಟಿನಲ್ಲಿ ಈ ಥರದ್ದು ಮಾಡಲಿಕ್ಕೆ ನಾವು ಅವಕಾಶ ಕೊಡಬಾರದು. ಮೋಹನ್ ಭಾಗವತ್ ಅವರನ್ನ ನಿನ್ನೆ ಭೇಟಿ ಮಾಡಿದ ಮೇಲೆ ಇಟ್ ವಾಸ್ ಕ್ವೈಟ್ ಕ್ಲಿಯರ್ ದಟ್ ಅಂದ್ರೆ ಒಂದ್ ಸ್ವಲ್ಪ ಈ ಜಾತಿ ಗಣತಿಯ ವಾಸನೆ ಬಡ್ದಿತ್ತು ಎಲ್ಲರಿಗೂ. ಅವರು ಕೂಡ ಈ ವಿಚಾರದಲ್ಲಿ ಪಾಸಿಟಿವ್ ಆಗಿದ್ದಾರೆ. ಇವಾಗ ಪಾಸಿಟಿವ್ ಆಗಿರಬಹುದು. ಕಳೆದ 3 ವರ್ಷದ ಹಿಂದೆ ಅಥವಾ ಕಳೆದ 6 ವರ್ಷಗಳ ಹಿಂದೆ ಟಿಪಿಕಲ್ ಆಗಿ ದೇ ಆರ್ ಆಂಟಿ ರಿಸರ್ವೇಶನ್ ಅನ್ನೋ ತರದಲ್ಲಿ ಬಾಳಸಲಿ ಅವರು ಕೂಡ ಹೇಳಿದ್ದಾರೆ, ಈ ಮೀಸಲಾತಿಯನ್ನು ಮರುಪರಿಶೀಲನೆ ಮಾಡಬೇಕಂತ. ಇದೇ ಮೋಹನ್ ಭಾಗವತ್ ಜಿ ಹೇಳಿದಂಥದ್ದು, ಮೀಸಲಾತಿಯನ್ನು ಮರುಪರಿಶೀಲನೆ ಮಾಡಬೇಕು. 2019 ಮುಂಚೆ ಹೇಳಿದ ಮಾತಿದ್ದು. ಅನಂತರ ಇದು ಈ ತರ ಸಮೀಕ್ಷೆಗಳಾಗಬಾರದು, ಜಾತಿ ಜನಗಣತಿ ಆಗಬಾರದು ಅನ್ನೋದೇ ಉದ್ದೇಶ ಇರ್ತಿತ್ತು. ನೋಡಿ, ಜಾತಿ ಜನಗಣತಿ ಅನ್ನೋದು ಯಾವೇ 10 ವರ್ಷಕ್ಕಂತೂ ಮಾಡಲ್ಲ, ಜನಗಣತಿ ಅಂತ ಮಾಡಿದ್ದಾರೆ. ಜಾತಿ ಜನಗಣತಿ ನೀವು ತೋರಿಸ್ತಾರ 1881 ಅಲ್ಲಿ ಮಾಡಿದ್ರು, 1931 ಅಲ್ಲಿ ಮಾಡಿದ್ರು. ಅದಕ್ಕಿಂತ ಮುಂಚೆ ಇತಿಹಾಸದಲ್ಲಿ ಇರಲಿಲ್ಲ. 1824 ಅಲ್ಲಿ ಕೆಲವು ಭಾಗಗಳಲ್ಲಿ ಬ್ರಿಟಿಷ್ ಕಂಪನಿ ರೂಲ್ ಇದ್ದಾಗ ಕೆಲವು ಕಡೆ ಮಾಡಿದ್ರು ಅಂತ ಇದೆ. ಆದ್ರೆ ಮೊಘಲ್ ಕಾಲದಲ್ಲಿ, ಅಕ್ಬರ್ ಕಾಲದಲ್ಲಿ 1600 ಆ ಟೈಮಲ್ಲಿ ಆಗಿತ್ತು. ಅಂದ್ರೆ ಅವಾಗ ಅವರು ಏನೋ ಆರ್ಥಿಕವಾಗಿ ಯಾರ ಮೇಲೆ ಟ್ಯಾಕ್ಸ್ ಹಾಕಬೇಕು ಏನೋ ಗ್ರೂಪಿಸಮ್ಗೋಸ್ಕರ ಮಾಡ್ತಾರೆ. 3 ಜಾತಿ ಗಣತಿ, ಅದರಲ್ಲೂ ಕೂಡ ಫ್ಲಾಡೆನ್ ಅವರು ಸಿದ್ಧಪಡಿಸಿದ ವರದಿ, ಎಲ್ಲಾ ಜಾತಿ ಗಣತಿ ನೀವು ಮಂಡಲ್ ತಗೊಳ್ಳಿ ಅಥವಾ ನೀವು ಕಮಂಡಲ್ ತಗೊಳ್ಳಿ, ನೀವು ಯಾವುದೇ ತಗೊಳ್ಳಿ, ಯಾವ ಗಣತಿಯು ಕೂಡ ಇನ್ನು ದೇವರಾಜ ಅರಸು ಅವ್ರು ಮಾಡಿಸಿರೋದು ಕೂಡ ನೀವು ಯಾವುದೇ ಕೊಡಿ, ನೀವು ಹಾವನೂರು ವರದಿ ಆಗಲಿ, ನೀವು ಯಾವುದೇ ವರದಿ ಆಗಲಿ, ಯಾರು ಸರ್ವಸಮ್ಮತವಾಗಿ ಎಲ್ಲರೂ ಒಪ್ಕೊಂಡು ಮಾಡಿರೋಂಥದ್ದು ಎಲ್ಲೂ ಇಲ್ಲ, ಇತಿಹಾಸದಲ್ಲಿ ಇಲ್ಲ. ಸೊ ಆದರೆ ವಿರೋಧ ವ್ಯಕ್ತವಾಗುತ್ತೆ ಅನ್ನೋ ಕಾರಣಕ್ಕೆ ಮಾಡದೇ ಇದ್ದರೆ ಅದು ಅನ್ಯಾಯ ಮಾಡಿದಂತ. ಈಗ ಲೆಟ್ ಅಸ್ ಮೂವ್ ಫಾರ್ವರ್ಡ್. ಇದು ನಿಮ್ಮ ರಾಹುಲ್ ಗಾಂಧಿ ಅವರು ಕೂಡ ಸಂಸತ್ನಲ್ಲಿ ಅದ್ರ ಬಗ್ಗೆ ಭಾರಿ ಜೋಶಲ್ಲಿ ಮಾತಾಡಿದ್ರು. ಅದೊಂದ್ಸರಿ ತೋರಿಸ್ಬಿಡೋಣ. ಯಾಕಂದ್ರೆ ಫುಲ್ ಈಗ ಎಕ್ಸ್ ಅದೇ ಟ್ವಿಟರ್ ಇದ್ರಲ್ಲಿ ಫುಲ್ ಈಗ ಟ್ರೆಂಡಿಂಗ್ ಅಲ್ಲಿ ಇದೆ ಅವ್ರು ಹೇಳಿರೋದು. ಮೋಸ್ಟ್ಲಿ ನಿಮ್ಮ ಕಾಂಗ್ರೆಸ್ ನಾಯಕರುಗಳೇ ಅದನ್ನ ಟ್ರೆಂಡ್ ಮಾಡ್ತಾ ಇರಬಹುದು. ಬನ್ನಿ ನೋಡೋಣ. There is another thing that the government likes to distract everybody from, and that thing is called the caste census. For some reason, and I don't quite understand what this reason is, the moment the opposition raises the issue of caste census, the BJP tries to create a new distraction, a new sudden event, so that the OBC community and the people of India look the other way. आप कास्ट सेंसस कीजिए जल्दी से जल्दी. जो हमने कास्ट सेंसस किया था उसका डेटा आप रिलीज कीजिए, और अगर आप नहीं करेंगे तो हम कर डालेंगे. थैंक यू. ಇವ್ರು ಮಾಡೋಕ್ಕಾಗಿಲ್ಲ, ಬೇರೆಯವರು ಇವ್ರು ಮಾಡಿರೋದನ್ನ ಅವ್ರು ಬಿಡುಗಡೆ ಮಾಡಿ ಇರಲಿ ಅವ್ರು ಒತ್ತಾಯ ಮಾಡಿದರು. ಬಟ್ ಈಗ ಸರ್, ಈಗ ಬಿಹಾರದಲ್ಲಿ ಎಲೆಕ್ಷನ್ ಇದೆ ಮತ್ತು ಉತ್ತರ ಭಾರತದಲ್ಲಿ ಈ ಜಾತಿ ಅನ್ನೋದು ಪ್ರತಿ ಬಾರಿಯೂ ಕೂಡ ಎಲೆಕ್ಷನ್ಗೆ ಬಂದಾಗ ಯಾವುದಾದ್ರೂ ಒಂದು ಜಾತಿ ನಮ್ಗೆ ರಿಸರ್ವೇಷನ್ ಕೊಡಿ ಅಂತ ಅಲ್ಲಿ ಎದ್ದು ನಿಂತ್ಕೊಳ್ಳುತ್ತೆ. ಅದು ನೀವು ಯಾವುದೇ ಎಲೆಕ್ಷನ್ ತಗೊಳ್ಳಿ, ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ
ಈ ಬಿಹಾರದ ಎಲೆಕ್ಷನ್ ನಲ್ಲಿ ಈ ಜಾತಿ ಗಣತಿ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು ತಮ್ಮ ಪ್ರಕಾರ? ಇಲ್ಲ, ಖಂಡಿತವಾಗಿ ಆಗ್ತದೆ. ನೋಡಿ, ಪ್ರತಿಯೊಬ್ಬರಿಗೂ ಅವ್ರವ್ರ ಜಾತಿ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಅವರವರ ಆರ್ಥಿಕ ಸ್ಥಿತಿ, ಅವ್ರ ಸಾಮಾಜಿಕ ಸ್ಥಿತಿ ಗೊತ್ತಿದೆ. ಆದ್ರೆ ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ ಅಂಕಿಅಂಶ, ಇಡೀ ಒಂದು ವಾಸ್ತವ ಹೆಂಗೆ ಅಂದ್ರೆ ಯಾವ ರೀತಿನಲ್ಲಿದೆ. ಯಾವ ಬಿಹಾರದಲ್ಲಿ ಲಾಲು ಮತ್ತು ನಿತೀಶ್ ಅವ್ರ ಹಿಂದೆ OBC ಮತದಾರರು ಹೋಗಿದ್ರು. ಹೌದು. ಈಗ ಅಲ್ಲಿ ಚುನಾವಣಾ ಸಮೀಕರಣ OBC ಮತ್ತೆ ದಲಿತ ಮತದಾರಗಳನ್ನ ಒಟ್ಟಿಗೆ ಮಾಡಬೇಕು. ಅವ್ರಿಗೆ ಇದು ಈ ಸಣ್ಣ ಸಣ್ಣ ಜಾತಿಗಳು ಏನು ಕೈಬಿಟ್ಟು ಹೋಗಿದ್ದಾವೆ ಅವುಗಳನ್ನೆಲ್ಲ ಕ್ರೋಢೀಕರಿಸಬೇಕು, ಮತ ಧ್ರುವೀಕರಣ ಮಾಡಬಹುದು. ಆ ತರ ಪ್ರಯತ್ನಗಳು ಕೂಡ ಅದು ಮೈಂಡ್ ಅಲ್ಲಿ ಇದ್ದೇ ಇದೆ ಅವ್ರಿಗೆ. ಆದ್ರೆ ರಾಜಕಾರಣ ಯಾವ್ದಾದ್ರು ಸಮಯದಲ್ಲಿ ಏನಾದ್ರು ಘೋಷಣೆ ಮಾಡಿದ್ರೆ, ಎಸ್ಪೆಷಲಿ ಕೇಂದ್ರ ಸರ್ಕಾರ, ಈಗಿನ ಬಿಜೆಪಿ ಸರ್ಕಾರ, ಅದು ಒಂದು ಇಟ್ಕೊಂಡಿರ್ತದೆ, ಇಲ್ಲ ನನಗೆ ಇದರಿಂದ ಈ ಅನುಕೂಲ ಆಗಬೇಕು, ಇದಕ್ಕೆ ಒಂದು ಟೈಮ್ ಫ್ರೇಮ್ ಹಾಕಬೇಕು ಅಂತ. ಅದಕ್ಕೆ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ, ಇದಕ್ಕೊಂದು ಟೈಮ್ ಫ್ರೇಮ್ ಹಾಕಬೇಕು. ನೀವು ಜಾತಿ ಜನಗಣತಿ ಮಾಡ್ತಿರಲ್ಲ, ಟೈಮ್ ಫ್ರೇಮ್ ಹಾಕಬೇಕು. ಈಗ ಕೇವಲ ಜಾತಿ ಜನಗಣತಿ ಅಲ್ಲ, ಮೊನ್ನೆ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ, ಕೇವಲ ಜಾತಿ ಜನಗಣತಿ ಅಲ್ಲ, ಅವರಿಗೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆಯನ್ನು ಸೇರಿಸಿ ಮಾಡಿ ಅಂತ ಹೇಳಿದ್ದಾರೆ. ಇದು ಏನಂದ್ರೆ ಇಟ್ಸ್ ಎ ಕಾಂಪ್ಲೆಕ್ಸ್ ಪ್ರೋಸೆಸ್, ಲಾಂಗ್ ಪ್ರೋಸೆಸ್ ಆದರೂ ಕೂಡ ಇದರ ಅಗತ್ಯ ಇದೆ. ಯಾಕಂದ್ರೆ ವಸ್ತುಸ್ಥಿತಿ ತಿಳಿಬೇಕಿದೆ. ಈಗ ನೋಡಿ, 2017ರಲ್ಲಿ 50,000 ಕುಟುಂಬಗಳಿಗೆ ನೀವು ವಾಸಿಸುವವನೇ ಮನೆಯ ಒಡೆಯ ಅಂತೇಳಿ ತಾಂಡಗಳ ನಿರ್ಮಾಣ ಮಾಡಿ, ಆ ಫಸ್ಟ್ ರೆವೆನ್ಯೂ ಪ್ಯಾಕೆಟ್ಸ್ನ ಮಾಡಿ, ಫಸ್ಟ್ ಟೈಮ್ ಅವ್ರಿಗೆ ಆಧಾರ್ ಕಾರ್ಡು, ಫಸ್ಟ್ ಟೈಮ್ ಅವ್ರಿಗೆ ಒಂದು ರೇಷನ್ ಕಾರ್ಡ್ ಮಾಡಿ, ಅವ್ರಿಗೊಂದು ಇರೋಕ್ಕೆ ಒಂದು ಜಾಗವನ್ನು ಮಾಡಿಕೊಟ್ಟು, ಇನ್ನೂ ಆಮೇಲೆ ಆ 50,000 ಕುಟುಂಬಗಳಲ್ಲಿ ಯಾರೂ ಪದವೀಧರರಿಲ್ಲ. ಆ 50,000 ಕುಟುಂಬದಕ್ಕೆ ಏನು ಆಸ್ತಿ ಸ್ವಂತ ಈ ದೇಶದಲ್ಲಿ 15/5 ಆರ್ಟಿಕಲ್ ರಿಸರ್ವೇಶನ್ ಇನ್ ಪ್ರೈವೇಟ್ ಎಜುಕೇಶನ್ ಸೆಕ್ಟರ್ ಅಂತ ಇವರು ರಾಹುಲ್ ಗಾಂಧಿ ಅವರು ಅದನ್ನ ಒತ್ತಿ ಹೇಳ್ತಾ ಇದ್ರು. ಸೊ ಇದು ನಮ್ಮ ವಿಷನು ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಅದು ಯಾವುದೇ ಸರ್ಕಾರ ಬಂದರೂ ಮಾಡಬೇಕಾಗಿರುವಂಥ ಸಹಜ ಪ್ರಕ್ರಿಯೆ. ಈಗ ಇರುವಂತಹ ಪ್ರಶ್ನೆ, ಜಾತಿ ಗಣತಿ ಹೇಗೆ ನಡೆಯುತ್ತೆ, ಯಾವ ಫಾರ್ಮೆಟಲ್ಲಿ ನಡೆಯುತ್ತೆ, ಮತ್ತು ಇದಕ್ಕೆ ಎಷ್ಟು ದಿನ ಟೈಮ್ ತಗೊಳ್ತಾರೆ, ಮತ್ತು ಇದೇ ಸರ್ಕಾರ ಕೋರ್ಟ್ ಮುಂದೆ ಹೇಳುತ್ತೆ ಇದು ಫೀಸಿಬಲ್ ಇಲ್ಲ ಅಂತ. ಆಡಳಿತಾತ್ಮಕವಾಗಿ ಸರ್ಕಾರದ ಉದ್ದೇಶ ಯಾವುದೇ ಕಾಲದಲ್ಲಿ ನಿನ್ನೆವರೆಗೂ ನನಗೆ ಗೊತ್ತಿರೋ ಪ್ರಕಾರ ನಿನ್ನೆವರೆಗೂ ಸರ್ಕಾರದ ಉದ್ದೇಶ ಅಥವಾ ಇವತ್ತಿನ ಬೆಳಗ್ಗೆವರೆಗೂ ಜಾತಿ ಜನಗಣತಿ ಮಾಡ್ಬೇಕನ್ನೋ ಉದ್ದೇಶ ಸರ್ಕಾರದಿರ್ಲಿಲ್ಲ, ಕೇಂದ್ರ ಸರ್ಕಾರದಿರ್ಲಿಲ್ಲ. ಯಾಕೆ ಅಂತ ಕೇಳಿ, ಸ್ನೇಹಿತರು ಕರೆಕ್ಟಾಗಿ ಹೇಳಿದ್ರು, ಸರ್ಕಾರದ ಉದ್ದೇಶ ಇದ್ದಿದ್ರೆ ಅವ್ರು ಬಜೆಟ್ ಅಲ್ಲಿ ಘೋಷಣೆ ಮಾಡ್ಬಿಡ್ತಾರೆ. ಅವ್ರು 100 ರೂಪಾಯಿ ಘೋಷಣೆ ಮಾಡ್ತಾರೋ, 1000 ಕೋಟಿ ಘೋಷಣೆ ಮಾಡ್ತಾರೋ. ರಾಹುಲ್ ಗಾಂಧಿ ಅವರು ಅದನ್ನೇ ಕೇಳಿದ್ದಾರೆ, ಬಜೆಟ್ ನಲ್ಲಿ ನೀವು ಘೋಷಣೆ ಮಾಡಿಲ್ಲ. ಆದ್ರೆ ಅದನ್ನ ಘೋಷಣೆ ಮಾಡ್ತಾರೆ. ಯಾಕಂದ್ರೆ ನಾವು ಈ ವರ್ಷದ ಪ್ಲಾನ್ ಇರ್ತದಲ್ಲ, ಆ ಪ್ಲಾನ್ ನಾವು ಬಜೆಟ್ ಅಲ್ಲಿ ಮಾಡ್ತಾರೆ. ಫೆಬ್ರವರಿ ಬಜೆಟ್ ಅಲ್ಲಿ ಅದನ್ನ ಘೋಷಣೆ ಮಾಡಿಲ್ಲ. ಅಂದ್ರೆ ಅವ್ರ ಉದ್ದೇಶ ಇರಲಿಲ್ಲ, ಈ ವರ್ಷದ ದೂರದೃಷ್ಟಿನಲ್ಲಿ, ಈ ವರ್ಷದ ದೃಷ್ಟಿನಲ್ಲಿ ಇರಲಿಲ್ಲ ಅದು ಅಂತ. ಆದರೆ ಇವತ್ತು ಯಾವುದೇ ಒತ್ತಡ ಇರಲಿ, ಇಲ್ಲ ಬಿಹಾರ್ ಚುನಾವಣೆಯ ಒತ್ತಡ ಇರಬಹುದು, ಅಥವಾ ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಂದಂತಹ ಹಿನ್ನಡೆ ಆಗಬಹುದು. ಈ ಲೋಕಸಭಾ ಚುನಾವಣೆಯಲ್ಲಿ ಬಟ್ ಐ ರಿಯಲಿ ಅಪ್ರಿಶಿಯೇಟ್ ಮೋದಿ ಅವರ ಸರ್ಕಾರ. ಯಾಕೆ ಅಂತಂದ್ರೆ, ಒಂದ್ ನಿಮಿಷ ತಡಿ, ಅದನ್ನೇ ನಾನು ಹೇಳ್ತಾ ಇರೋದು ಶಿವಾನಂದ್ ಅವರೇ. ನಾನು ಮೋದಿ ಅವರ ಸರ್ಕಾರವನ್ನ ನಾನು ತುಂಬಾ 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 ಶ್ಲಾಘಿಸ್ತೀನಿ. ಯಾಕೆ ಅಂತಂದರೆ, ಭಾವನೆಗಳ ಆಧಾರದ ಮೇಲೆ ಯಾವ ಸರ್ಕಾರನೂ ನಡೆಯಲ್ಲ ಸರ್. ನಮ್ಮ ಭಾವನೆ ಯುದ್ಧ ಮಾಡಬೇಕು, ನಮ್ಮ ಭಾವನೆ ಆ ಟೆರರಿಸ್ಟ್ಗಳನ್ನು ನೀವು ಬಗ್ಗು ಬಡಿಬೇಕು, ನಮ್ಮ ಭಾವನೆ ನೀವು ಸರಿಯಾದ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು, ನೀವೇನು ಮಾಡ್ತೀರಿ ಅಂತ ಇಡೀ ಜಗತ್ತು ಕಾಯ್ಕೊಂಡಿದೆ, ನೀವೇನು ಮಾಡ್ತಾ ಇರಿ ಅಂತ ಭಾರತದ ಪ್ರತಿಯೊಬ್ಬ ಪ್ರಜೆ ಕಾಯ್ಕೊಂಡಿದ್ದಾರೆ ಅನ್ನುವಂಥ ಒತ್ತಡಕ್ಕೆ ಮಣಿದು ಏನೋ ಒಂದು ಪ್ರಕಟಿಸಿ, ಏನೋ ಒಂದು ಓಲೈಸುವಂತಹ ಒಂದು 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 ವೀಕ್ ಸರ್ಕಾರ ಅಲ್ಲ ಮೋದಿ ಸರ್ಕಾರ. ಅವರು ಪ್ಯಾರಲಲ್ ಆಗಿ ಯೋಚನೆ ಮಾಡ್ತಾರೆ, ಸಾಮಾಜಿಕವಾಗಿಯೂ ಯೋಚನೆ ಮಾಡ್ತಾರೆ, ರಾಜಕೀಯವಾಗಿಯೂ ಯೋಚನೆ ಮಾಡ್ತಾರೆ. ಚುನಾವಣಾ ವಿಚಾರದಲ್ಲೂ ನೋಡಿ, ಇಲ್ಲಿ ಪಹಲ್ಗಾಮಲ್ಲಿ ನಡೆದ ತಕ್ಷಣ ಅವ್ರು ಏನಂದ್ರು, ಸುಮ್ಮನೆ ಇಲ್ಲಿಗೆ ಬಂದ್ರೆ ಅವ್ರು ಬಿಹಾರಕ್ಕೆ ಹೋದ್ರೆ, ಯಾಕಂದ್ರೆ ಅದು ಕಮಿಟ್ಮೆಂಟ್, ಅಲ್ಲಿ ಎಲೆಕ್ಷನ್ ನಡೀತಾ ಇದೆ. ಇವತ್ತು ಅಷ್ಟೇ ರಾಜಕೀಯವಾಗಿ ಯಾವ ರೀತಿ ನಮ್ಮನ್ನು ಕಟ್ಟಿ ಹಾಕ್ಬಹುದು ಪ್ರತಿಪಕ್ಷ ಅಂತ ಯೋಚನೆ ಮಾಡಿ ಒಂದು ಮಾಸ್ಟರ್ ಸ್ಟ್ರೋಕ್ ಡಿಸಿಷನ್ ಇದು. ಸೊ ಎಲ್ಲ ಆಂಗಲಲ್ಲೂ ಮೋದಿ ಸರ್ಕಾರ ಯೋಚನೆ ಮಾಡುತ್ತೆ. ನೀವು ಮಾತ್ರ ಬರೀ ಪಹಲ್ಗಾಂವ್ ಅಂತೀರಿ, ಅವ್ರು ಬರೀ ಪಹಲ್ಗಾಂವ್ಗೆ ಅಷ್ಟೇ ದೇಶಕ್ಕೋಸ್ಕರ ಅಲ್ಲಿ ಪೆಲ್ಗಾಮ್ನಲ್ಲಿ ಸತ್ತಿರ್ಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಮುಂದಾಗಿ ಹೋಗ್ಬೇಕಾಗಿತ್ತು, ಅವರು ಸ್ವಾಂತನ ನೀಡಬೇಕಾಯ್ತು. ನೀವು ರಾಜಕೀಯಕ್ಕೋಸ್ಕರ ವಾಪಸ್ ಬಂದ ತಕ್ಷಣ ಅಲ್ಲೋಗಿದ್ದೀರಾ. ಸರ್ವಪಕ್ಷ ಕರೆದಾಗ ಅವ್ರು ಅಟೆಂಡ್ ಮಾಡ್ಬೇಕಾಯ್ತು. ನೀವು ಹೇಳ್ತಾ ಇರೋದು ತಪ್ಪು. ಈ ಸರ್ಕಾರ ದೇಶದ ಜನರಿಗೋಸ್ಕರ ಇಲ್ಲ, ದೇಶದ ಸರ್ಕಾರಕ್ಕೋಸ್ಕರ ಇಲ್ಲ. ಇವತ್ತಿರೋದು ಜಾಸ್ತಿ ಉತ್ತೇಜನ. ನಾನು ಒಂದು ಹೇಳ್ತೇನೆ, ರಾಜಕೀಯವಾಗಿ ವೋಟ್ ಬ್ಯಾಂಕ್ಗೋಸ್ಕರ ಇವರು ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ಹೇಳಿದ್ದು ಅದೇನೆ, ನೀವೇನ್ ಮಾತಾಡ್ತಾ ಇದೀರಲ್ಲ, ನೀವು ಆವೇಗದಿಂದ ಮಾತಾಡ್ತಾ ಇದ್ದೀರಾ. ಕೇಳಿಸ್ಕೊಳ್ರಿ, ನೀವು ಆವೇಗದಲ್ಲಿ ಮಾತಾಡ್ತಾ ಇದ್ದೀರಾ. ಅವರು ಸೂಕ್ಷ್ಮವಾಗಿ ಅದನ್ನ ಯಾವ ರೀತಿಯಾಗಿ
ಮನಮುಟ್ಟದಲ್ಲಿ ವ್ಯಂಗ್ಯವಾಗಿ ಹೇಳಿದ್ರು. ಎಷ್ಟು ಸಿಂಪಲ್ ಏನು ಗೊತ್ತಾ? ಅಂದ್ರೆ ನನಗೆ ಭಾಷೆ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ ಇಲ್ಲ ಇದ್ದೀನಿ. ಹಂಗಲ್ಲ ನೀವು ಉದ್ವೇಗದಲ್ಲಿ ಸರ್, ಇರ್ತಾ ಇರಲ್ಲ. ಕೇಳಿಸ್ಕೊಳ್ಳಿ, ನಾನು ಭಾಷೆ ವಿಷಯ ಅಲ್ಲ, ಉದ್ವೇಗ ಅಂತ ಹೇಳಿ. ಬ್ರದರ್ ಒಂದ್ ನಿಮಿಷ. ಜ್ಞಾನ ಇದ್ದೇ ಮಾತಾಡ್ತಾ ಇದ್ದೇನೆ. ಜ್ಞಾನ ಇದ್ದೇ ಮಾತಾಡ್ತಾ ಇದ್ದೇನೆ. ಇಲ್ಲ ಜ್ಞಾನ ಇದ್ದೇ ಮಾತಾಡ್ತಾ ಇದ್ದೇನೆ. ಹೌದು, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಹೇಳ್ತಾ ಇಲ್ಲ. ನಿಮ್ಗೆ ಹೇಳ್ತಾ ಇಲ್ಲ. ಮೇಡಮ್ ಅವ್ರು ಒಪ್ಕೊಂಡಿದ್ದಾರೆ, ನೀವ್ಯಾಕ್ರಿ ಮಧ್ಯದಲ್ಲಿ ತೋರಿಸ್ತಾ ಇದ್ದೀರಾ? ಮೇಡಮ್ ಒಪ್ಕೊಂಡ್ಮೇಲೆ ನೀವ್ಯಾಕೆ ಮಧ್ಯದಲ್ಲಿ ಡಿಬೇಟ್ ಕೆಲಸ ಅಲ್ಲ. ನೀವ್ ಯಾರು ಹೇಳಕ್ಕೆ? ನಾನು ಒಬ್ಬ ನ್ಯಾಷನಲ್ ಪಾರ್ಟಿ ಅವರು. ನಾನು ಒಂದ್ ನಿಮಿಷ ರೀ, ನಾನ್ ಮಾತಾಡ್ಬೇಕಾದ್ರೆ ಹೌದ್ರಿ, ನಿಮ್ ಮೋದಿ ಯಾಕ್ರಿ ಹೋಗ್ಲಿಲ್ಲ? ದೇಶಭಕ್ತಿ ಇಲ್ಲ, ದೇಶಭಕ್ತಿ ಇದೆ, ಸರಿಯಾ ತಪ್ಪು ಅಂತ ಜನರು ಇವತ್ತು ಮುಂದಕ್ಕೆ ಬನ್ನಿ. ಈಗ ನೋಡಿ, ಹೇಳ್ಬಿಡ್ತೀನಿ. ನೀವು ಹೇಳಿದ ಸತ್ಯವಾಗಿದೆ. ನೋಡಿ, ಸರ್ಕಾರ ತಾನು ಏನು ಹೇಳಬೇಕು ಸ್ಪಷ್ಟವಾಗಿ ಯಾವುದೇ ಸಂದರ್ಭದಲ್ಲಿ ಜನಗಳಿಗೆ ಹೇಳಲ್ಲ. ನೀವು ಗೊಂದಲ ಮಾಡ್ಕೊಂಡು ನೀವು ಭಾವೋದ್ವೇಗದಲ್ಲಿ ನೀವು ಕಿತ್ತಾಡ್ತಾ ಇರ್ರಿ, ಯುದ್ಧ 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 ಅಂತ ನೀವು ಮಾತಾಡ್ತಾ ಇರಿ, ನಾವು ಸುಮ್ಮನೆ ಸೈಲೆಂಟ್ ಆಗಿರ್ತೀವಿ. ನಾವು ಮಾಡ್ಬೇಕಾದ್ರೆ ನೀವು ಜಾತಿ ಗಣತಿ ಬಗ್ಗೆ ಡಿಸ್ಕಷನ್ ಮಾಡಿ ನಾವು ಇಲ್ಲಿ ಹೋಗಿ ಒಕ್ಕೊಡಿತೀವಿ, ಅದಿರ್ಬೋದಲ್ಲ? ಇರ್ಬೋದು, ಅವ್ರು ಅದಿರ್ಬೋದು. ಚುನಾವಣೆಗೆ ಬಿಹಾರ ನಿಮ್ಗೆ ಗೊತ್ತಿರ್ಬೇಕು ರಾಧವ್ರೆ, 2000 ರೂಪಾಯಿ ನೋಟಲ್ಲಿ ಚಿಪ್ಪು ಚರ್ಚೆ ಮಾಡ್ಬೇಕಾದ್ರೆ ಮೋದಿ ಸರ್ಕಾರ ಮೌನವಾಗಿತ್ತು. ನಿಮ್ಗೆ ಗೊತ್ತಿರ್ಲಿ, ನಾವು ದಿನಗಟ್ಲೆ ಚರ್ಚೆ ಮಾಡಿದ್ವಿ ಅದನ್ನ. ವಿಷಯಗಳ ಬದಲಾವಣೆ ಚಿನಾರಾಮು ಸರ್, ಮೋದಿ ಸರ್ಕಾರ ನಿಜಕ್ಕೂ ನಾನು ಅವಾಗಲೇ ಹೇಳಿದ್ದು ಸರ್, ಏನ್ ಥಿಂಕಿಂಗು ಸರ್, ಏನ್ ಪ್ರಿಯಾರಿಟಿ ಅಂದ್ರೆ ನೀವೆಲ್ಲ ಯೋಚನೆ ಮಾಡ್ದಂಗೆ ಅವ್ರ ನಡೆನೇ ಇರಲ್ಲ. ನೀವು ಅನ್ಕೊಂಡಿದ್ರಾ ಸಭೆ ಮಾಡಿ ಇವತ್ತು ಅಶ್ವಿನಿ ವೈಷ್ಣವ್ ಅವರು ಪ್ರೆಸ್ ಮೀಟಲ್ಲಿ ಮಾತಾಡ್ತಾರೆ ಅಂದ ತಕ್ಷಣ ನೀವೇನೋ ಹೇಳ್ತಾರೆ ಅಂತ ಅನ್ಕೊಂಡಿದ್ರ? ಹೌದಲ್ವಾ? ನೀವು ಜಾತಿ ಗಣತಿ ಹೇಳ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅದು ಮಾಸ್ಟರ್ ಸ್ಟ್ರೋಕ್ ಮೋದಿ ಅವ್ರದ್ದು. ನಾವೆಲ್ಲ ಪೆಲ್ಗಾಮ್ ಅಂತ ನಾವು ಅದ್ರಲ್ಲಿ ಮುಳುಗಿರ್ತೀವಿ. ಆದ್ರೆ ಮೋದಿ ಅವರು ಜಾತಿ ಗಣತಿ ವಿಚಾರದಲ್ಲಿ ಒಂದು ಮಹತ್ವದ ಐತಿಹಾಸಿಕ ನಿರ್ಧಾರ, ಸ್ವತಂತ್ರ ಭಾರತದ ಯಾವುದೇ ಸರ್ಕಾರ ತೆಗೆದುಕೊಳ್ಳದೇ ಇರುವಂತಹ ಅಭೂತಪೂರ್ವವಾದಂತ ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡು ಯಾವ ರೀತಿ ಕಾಂಗ್ರೆಸ್ಗೆ ಚೆಕ್ಮೇಟ್ ಕೊಡ್ತಾರಲ್ಲ ಸರ್, ನಿಜಕ್ಕೂ ನನಗಂತೂ ಆಶ್ಚರ್ಯಪ್ಪ. ಇವತ್ತು ದೇಶದಲ್ಲಿ ದೇಶದ ಅಭಿವೃದ್ಧಿ, ದೇಶದ ಸಮಗ್ರತೆ, ದೇಶದ ಐಕ್ಯತೆ ಬಗ್ಗೆ, ದೇಶದ ಒಂದು ಸರ್ವತೋಮುಖ ಅಭಿವೃದ್ಧಿ ಬಗ್ಗೆ ಚಿಂತನೆ ಇರೋದು ಮೋದಿಯವರಿಗೆ ಮತ್ತೆ ಭಾರತೀಯ ಜನತಾ ಪಕ್ಷ. ಒಂದು ವೇಳೆ ಸಿದ್ದರಾಮಯ್ಯನವರೇ ಜಾತಿ ಗಣತಿ ಮಾಡಿ ಮೋದಿ ಅವರೇ ಮೊದಲು ಅಂತ ಅಂದಿದ್ರೆ, ಈ ಸಿದ್ದರಾಮಯ್ಯನವರು ದೇಶದ್ರೋಹಿ. ಜಾತಿ ಗಣತಿ ಬಗ್ಗೆ ಮಾತಾಡ್ತಾರೆ ಈ ಸಂದರ್ಭದಲ್ಲಿ. ಇಡೀ ದೇಶ ಹೊತ್ತುರಿತಾ ಇದೆ. ಈ ಸಂದರ್ಭದಲ್ಲಿ ಜಾತಿ ಗಣತಿ ಮಾತಾಡ್ತಾರ ಇವರು? ಹಿಂದೂಗಳ ಮಾರಣ ಹೋಮ ಆಗಿದೆ. ಅದು ನೀವು ಮಾಡಿದ್ರೆ ಸರಿ, ಬೇರೆಯವ್ರು ಮಾಡಿದ್ರೆ ಇದುವರೆಗೂ ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು? ಜಾತಿ ಗಣತಿ ಅನ್ಕೊಂಡ್ರು, ಸಾಮಾಜಿಕ ನ್ಯಾಯ ಬಗ್ಗೆ ಸಮೀಕ್ಷೆ ಅಂದ್ರು, ಎಲ್ಲ ಮಾಡಿ ಇವತ್ತು ಮಾಡಿ ಗೊಂದಲ ಮಾಡಿ ಇಟ್ಟಿಲ್ವಾ? ನಮ್ಮ ರಾಜ್ಯದಲ್ಲಿ ಜನ ಇವತ್ತು ಗೊಂದಲದಲ್ಲಿ ಇಲ್ವಾ? ಇವತ್ತು ಎಷ್ಟು ಜನ ಗೊಂದಲ ಮಾಡೋದಕ್ಕೆ ಯಾರು ಕಾರಣ? ಸಿದ್ದರಾಮಯ್ಯನವರು ಕಾರಣ. ಮೇನ್ ಕಾರಣ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಯೋಚನೆ ಮಾಡಬೇಕಾಗಿತ್ತು. ಇವತ್ತು ಜಾತಿ ಗಣತಿ ಡಿಮ್ಯಾಂಡ್ ಮಾಡಿಬಿಟ್ರು, ಅದಲ್ಲ. ಅವ್ರಿಗೆ ಬೇಕಾಗಿತ್ತು ಸ್ವಾರ್ಥಕ್ಕಾಗಿ ಏನ್ ಬೇಕೋ ಮಾಡ್ಕೊಂಡು ಹೋಗಿದ್ದಾರೆ. ಆದ್ರೆ ಮೋದಿಯವ್ರಿಗೆ ಬೇಕಾದ್ರೆ ದೇಶದ ಅಭಿವೃದ್ಧಿ, ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ನ್ಯಾಯ ಕೊಡಬೇಕು, ಕಟ್ಟ ಕಡೆಯ ಸಮಾಜಕ್ಕೂ ನ್ಯಾಯ ಕೊಡಿಸ್ಬೇಕಾದಂಥ ಒಂದು ಯೋಚನೆ ಅವ್ರಿಗೆ ಇದ್ದಿದ್ರಿಂದ ಅವ್ರು ಇವತ್ತು ತೀರ್ಮಾನ ತಗೊಂಡವ್ರೆ. ಎಲ್ಲರೂ ಯೋಚನೆ ಮಾಡ್ತಾ ಇದ್ದು ಯುದ್ಧದ ಬಗ್ಗೆ ಮಾಡ್ತಾರೆ, ಪಾಕಿಸ್ತಾನ ಮೇಲೆ ಯುದ್ಧ ನಡೀತಾ ಅದೇ ಅದಲ್ಲ. ಮುಗಿಸ್ತಾರೆ. ಹುಡುಕಿ ಸಾಯಿಸ್ತಾರೆ ಅವ್ರನ್ನ. ಹಾಳು ಮಾಡ್ಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ಮುಂಚೆ ಯಾಕೆ ಮೇಡಮ್ ಎಲ್ಲ ಕಡೆ ಹೊಡೆದಿದ್ದಾರೆ. ಆಯ್ತು ಹೇಳಿ. ಇವತ್ತು ನಮಗೆ ಒಳ್ಳೆ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಗ್ಯಾರಂಟಿ ಚಾನಲ್ ಸಾಮಾಜಿಕ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಒಳ್ಳೆ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ನಾವು ಅನ್ಕೊಂಡಿರ್ಲಿಲ್ಲ ಈ ಸಬ್ಜೆಕ್ಟ್ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಇವತ್ತು ಆಗ್ಬೇಕಾದ ಅನಿವಾರ್ಯತೆ. ಒಂದ್ ಕಡೆ ಯುದ್ಧದ ಬಗ್ಗೆ ಒಂದರಲ್ಲೇ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ಆಲ್ ರೈಟ್. ಎಸ್ ಸರ್, ಇವರು ನಮ್ಮ ನಾಗೇಂದ್ರ ಬಾಬು ಸರ್, ದೇವೇಗೌಡರು ಏನಾದ್ರು ಇದ್ರ ಬಗ್ಗೆ ಸಲಹೆ ಕೊಟ್ಟಿದ್ರು ಅಂತನಾ? ಮೇಡಮ್, ಒಂದು ನಿಮಿಷ, ನಿಮಗೊಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ದಯಮಾಡಿ ಒಂದು 2 ನಿಮಿಷ ಅವಕಾಶ ಕೊಡಿ. ಯಾವುದೇ ಕಾರಣಕ್ಕೂ ಯಾವುದೇ ರಾಜಕೀಯ ಪಕ್ಷಗಳು ಸನ್ಯಾಸತ್ವ ತಗೊಳ್ಳೋದಿಲ್ಲ. ನಾವು ರಾಜಕೀಯ ಲಾಭಕ್ಕಾಗಿ ಮತ್ತೆ ನಮ್ಮಿಂದ ರಾಜಕೀಯ ಲಾಭದಲ್ಲಿ ಸಮಾಜಕ್ಕೆ ಒಳ್ಳೇದಾಗಬೇಕು. ದಯಮಾಡಿ ನೀವು ರಾಜಕೀಯ ಮಾಡಬಹುದು. ಒಂದು ನಿಮಿಷ ಕೇಳಿ, ಒಂದು ನಿಮಿಷ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ತಾವು ಒಂದು ಮಾತನ್ನು ಹೇಳಿದ್ರಿ, ಇವತ್ತು ಯಾವೊಂದು ಮೀಸಲಾತಿ ವಿಷಯದಲ್ಲಿ ಇಷ್ಟು ದೊಡ್ಡ ಚರ್ಚೆ ಮಾಡ್ತಾ ಇದ್ದೀವಿ.
ಕೆಲವು ಮೀಸಲಾತಿಗಳನ್ನ ಯಾವ ಜಾತಿಗಳು ಇವತ್ತು ಉಪಯೋಗ ಪಡ್ಕೋತಾ ಇದ್ದೇವೆ ಅನ್ನೋದು ಕೂಡ ಪ್ರಶ್ನೆ. ಶ್ರೀಮಾನ್ ದೇವೇಗೌಡರು ಇವತ್ತು ನೀವೆಲ್ಲ ಚರ್ಚೆ ಮಾಡಿ ಸರ್ ಅವರು ವೈಕತ್ತಾ ಇದ್ದದ್ದು ಇಷ್ಟ ದಿನ ಅವ್ರು ಮಾತಾಡಿದ್ರೆ ಅವ್ರು ಸಮಾಜ ಒಡೆಯವರು. ನಾವು ಯಾವುದೇ ಕಾರಣಕ್ಕೂ ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ದೀವಿ, ನಾವು ವಿರೋಧ ಮಾಡಿಲ್ಲ, ನಾವು ವಿರೋಧ ಮಾಡಿಲ್ಲ ಅವೈಜ್ಞಾನಿಕವಾಗಿ ಅಂತಕ್ಕಂಥದ್ದು ಈಗಲೂ ಹೇಳಿದ್ದೀನಿ, ಆವತ್ತು ಹೇಳಿದ್ದೀನಿ, ಮತ್ತೆನೂ ಹೇಳ್ತಾ ಇದ್ದೀನಿ. ನಾನು ಅವೈಜ್ಞಾನಿಕವಾಗಿತ್ತು, ವೈಜ್ಞಾನಿಕವಾಗಿ ಮಾಡಿ ಅಂತಕ್ಕಂಥದ್ದು ನಮ್ಮ ಒಂದು ವಾದ ಇತ್ತು. ನಂಬರ್ 1. ನಂಬರ್ 2, ಇವೆಲ್ಲ ಪ್ರಶ್ನೆಗಳು ಬರೋಕ್ಕಿಂತ ಮೊದಲು ಶ್ರೀಮಾನ್ ದೇವೇಗೌಡರು ತಾವಾಗಲೇ ಹೇಳ್ತಾ ಇದ್ರಿ, ಯಾಕೆ ಅವತ್ತು ಮುಸಲ್ಮಾನರಿಗೆ 4% ಮೀಸಲಾತಿನ ಅವತ್ತು ಯಾಕೆ ಯೋಚನೆ ಮಾಡಿದ್ರೆ? ಅವತ್ತು ದೂರದೃಷ್ಟಿಯಿಂದ ಅವ್ರಿಗೆ ಇರಲಿಲ್ವ ಅವತ್ತು ಆ ಸಮಾಜಕ್ಕೆ ಇದು ಮಾಡಬೇಕು ಅಂತೇಳಿ? ಆ ಸಮಾಜ ಇವತ್ತು ಎಷ್ಟು ಆ ಒಂದು ಉಪಯೋಗಗಳನ್ನ ಪಡ್ಕೋತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಕೆಲವು ಸಮಾಜಗಳು ಈ ಒಂದು ಫೆಸಿಲಿಟೀಸ್ ಕೊಟ್ಟಾಗ ಎಷ್ಟು ಜನ ಎಷ್ಟು ಉಪಯೋಗಿಸ್ಕೋತಾ ಇಲ್ಲ, ಎಷ್ಟು ಹಣ ಕೇಂದ್ರಕ್ಕೆ ವಾಪಸ್ ಹೋಗ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ. ನಂಬರ್ 1. ನಂಬರ್ 2, ಮತ್ತೆ ನಮ್ಮ ಆಮ್ ಆದ್ಮಿ ವಕ್ತಾರರು ಪದೇ ಪದೇ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಮಾತಾಡಬೇಕಾಗಿರೋದು ಸರ್ ಈ ಸಂದರ್ಭದಲ್ಲಿ. ಯಾವ ಸಂದರ್ಭ ಹೇಳಿ? ತಾವು ಯುದ್ಧದ ವಿಷಯ ಅಂತ ಹೇಳ್ತಿದ್ದೀರಾ. ಯಾವ ವಿಷಯ ಹೇಳಿ, ಯಾವ ವಿಚಾರ ಅಂತ ಅಲ್ಲ, ಇಡೀ ಒಂದು 27 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಒಂಥರ ಇಡೀ ದೇಶ ಒಂಥರ ಒಂದು ಆತ್ಮಸ್ಥೈರ್ಯವನ್ನ ಕಳ್ಕೊಂಡಿದೆ. ಯಾಕೆ ಅಂತಂದ್ರೆ ಕಣ್ಣಾರೆ ಕಂಡಿದ್ದೀವಿ ಆ ಒಂದು ದುಃಖಕರವಾದಂತ ಘಟನೆಗಳನ್ನ. ಇಂತಹ ಸಂದರ್ಭದಲ್ಲಿ ಸರ್ ಒಂದು ರಾಜಕೀಯದ ಬಗ್ಗೆ ಯೋಚನೆ ಮಾಡೋದು, ಒಂದು ಎಲೆಕ್ಷನ್ ಬಗ್ಗೆ ಯೋಚನೆ ಮಾಡೋದು, ನಿಜವಾಗ್ಲೂ ಸರ್ ನಿಜವಾಗ್ಲೂ ಅದು ಎಂತಾರಲ್ಲ, ಅದೇನೋ ಎಂತ ಛಾತಿ ಅದು ನಿಜವಾಗ್ಲೂ ಸರ್ ಗಟ್ಟಿ ನಮ್ಮ ಮೋದಿಜಿ ಅವರು, ನಿಜವಾಗ್ಲೂ ಗಟ್ಟಿ ಮೋದಿ ಅವರು. ಇದಕ್ಕೆ ನಾನು ಉತ್ತರ ಕೊಡಬೇಕಾಗಿರ್ತಕ್ಕಂಥ ವಿಚಾರ ಮೇಡಮ್. ಒಂದು ಮಾತು ನಾನು ಹೇಳ್ತಾ ಇದ್ದೀನಿ. ನಿನ್ನೆ ನಾನೊಂದು ಸಾರ್ವಜನಿಕರ ಜೊತೆಯಲ್ಲಿ ತಿರುಗಾಡ್ತಾ ಇದ್ದೆ, ಸಮಾಜದಲ್ಲೂ ಯಾರ ಸ್ನೇಹಿತರು ಸಿಕ್ಕಿದ್ರು. ಏನಂತ ಹೇಳಿದ್ರು ಗೊತ್ತಾ ಅವರೊಂದು ಮಾತು? ಹಾಗಾದ್ರೆ ಈ ವಿಷಯ 26 ಜನ ಸತ್ತ ನಂತರ ರಾಜಕೀಯದ ಬೆಳವಣಿಗೆಗಳು ಈ ದೇಶದಲ್ಲಿ ಆ ಒಂದು ವಿಚಾರದ ಬಗ್ಗೆ ಏನು ಬೆಳವಣಿಗೆಗಳೇ ಆಗಿಲ್ವಾ? ಹಾಗಾದ್ರೆ ಬೆಳವಣಿಗೆಗಳೇನಾಗಿಲ್ವ? ಹಗಲು ರಾತ್ರಿ ಮೀಟಿಂಗ್ಗಳು ಮಾಡ್ತಾ ಇಲ್ವಾ? ನಮ್ಮ ಒಂದು ಸೈನ್ಯನ ತಗೊಂಡಾಗ ಅಲ್ಲಿ ಇದು ಮಾಡ್ತಾ ಇಲ್ವಾ? ಒಂದು ಜನಸಾಮಾನ್ಯ ವ್ಯಕ್ತಿ ಕೇಳ್ತಾನೆ ಒಳ್ಳೆ ಪಾಯಿಂಟ್, ನನ್ನ ತಲೆಯಲ್ಲೂ ಬರಲಿಲ್ಲ ನಾನೊಬ್ಬ ವಕ್ತಾರನಾಗಿ. ಇವತ್ತು ನಾವು ಮಾಧ್ಯಮಗಳ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ದೀವಿ, ದಿನ ಬೆಳಗಾದ್ರೆ ನಮ್ಮಲ್ಲಿ ನಡೀತಾ ಇರೋ ಸೆಕೆಂಡು ಮಾಧ್ಯಮದಲ್ಲಿ ಬರ್ತಾ ಇದೆ. ಇದು ಸೂಕ್ಷ್ಮವಾದಂಥ ವಿಷಯ. ಕೆಲವು ವಿಚಾರಗಳನ್ನು ಗೋಪ್ಯವಾಗಿ ಇಡಬೇಕು ಅಂತಕ್ಕಂಥ ಸಾರ್ವಜನಿಕ ಒಬ್ಬ ಹೇಳ್ತಾನೆ, ಸಾಮಾನ್ಯ ಮನುಷ್ಯ ಹೇಳ್ತಾನೆ. ಯಾಕೆ ಅಂತಂದ್ರೆ ಎಲ್ಲಾ ವಿಚಾರಗಳನ್ನ ಇವತ್ತು ನಾವೇನಾದ್ರು ಇದು ಮಾಡೋದು ಇಡಬೇಕು ಅಂತ ಜಾತಿ ಗಣತಿ ವಿಚಾರ ಬಂದಿಲ್ಲ ಇಲ್ಲಿ. ಜಾತಿ ಗಣತಿ ವಿಚಾರ ಇವತ್ತು ಹೊಸದಲ್ಲ. ಒಂದು ಮಾತು ಹೇಳ್ತಿದ್ದೀನಿ, ಇದು ಮಾಡಲೇಬೇಕು ಅಂತಕ್ಕಂಥದ್ದನ್ನ ಅನೇಕ ಜನ ಇವತ್ತು ಮೇಡಮ್ ಕೆಲವು ವಿಷಯಗಳು ಒತ್ತಡ ಬಂದಂತ ಸಾರ್ವಜನಿಕರಿಂದ ಒತ್ತಡ ಬಂದಂತ ಸಂದರ್ಭದಲ್ಲಿ ಯಾಕೆ ಮಾಡಬಾರ್ದು? ಹಾಗಾದ್ರೆ ನಿಮ್ಮ ಪ್ರಕಾರ ಜಾತಿ ಗಣತಿ ಮಾಡಬಾರ್ದು ಅಂತನ? ಮಾಡಲೇಬೇಕು ಅಂತಕ್ಕಂಥ ಮಾತನ್ನ ನಾವು ಒತ್ತಾಯ ಮಾಡಿದ್ದೀವಿ. ಆದ್ರೆ ಅದು ವೈಜ್ಞಾನಿಕವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಾವು ಹೇಳ್ತಾ ಇರೋದು. ನಾನು ಇದೇ ಆಮ್ ಆದ್ಮಿ ಅವ್ರನ್ನ ಕೇಳ್ತಾ ಇದ್ದೀನಿ. ಪ್ರಕಾರ ಸರ್ಕಾರಗಳು ನಡೆಯೋದಿಲ್ಲ, ಸರ್ಕಾರಗಳು ನಡಿಬಾರ್ದು ಕೂಡ. ಜನರ ಭಾವನೆಗಳ ಮೇಲೆ ಸರ್ಕಾರಗಳು ನಡೆಯಲ್ಲ. ಯಾವಾಗ್ಲೂ ಕೂಡ ಸರ್ಕಾರಗಳು ಏನು ಅವಶ್ಯಕತೆ ಇದೆಯಾ ಜಾತಿ ಗಣತಿ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಈಗ ಬೇಕಾಗಿರೋದು ನಿಜಕ್ಕೂ ಕೂಡ ಜಾತಿ ಗಣತಿ. ಯಾಕೆ ಅಂತಂದ್ರೆ 1931ನ ಜಾತಿ ಗಣತಿಯನ್ನ ಇಟ್ಕೊಂಡು ಈಗಲೂ ಕೂಡ ನಾವು ಜನಸಂಖ್ಯೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ರೂ ಕೂಡ ಅದನ್ನೇ ಆಧಾರವಾಗಿಟ್ಟುಕೊಂಡು ಮೀಸಲಾತಿಯನ್ನ ಕೊಟ್ಕೊಂಡು ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾ ಇದೆ. ಸೊ ಈ ಕ್ಷಣಕ್ಕೆ ಜಾತಿ ಗಣತಿ ತುಂಬ 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 ಇಂಪಾರ್ಟೆಂಟ್ ಇತ್ತು. ಆ ಕೆಲಸನ ಕೇಂದ್ರ ಸರ್ಕಾರ ಮಾಡಿದೆ. ಸೊ ಇದಕ್ಕೆ ಎಲ್ಲ ಪಾರ್ಟಿಗಳು ಒಪ್ಪಿಗೆಯನ್ನು ಕೊಟ್ಟಿವೆ. ಇದು ಈ ದಿನದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.